ದೇವಸ್ಥಾನದ ಮಧ್ಯೆ ಎದ್ದೋಗ್ಬಾರ್ದು ಅಂತ ಹೇಳಿರ್ಲಿಲ್ವಾ? ಯಾಕೆ ಎದ್ದೋದೆ? ತಪ್ಪಲ್ವಾ? ಎಲ್ಲಿಗೆ ಹೋಗಿದ್ದೆ? ಬಾಬಾ, ಅವನು ಹೊಗೆಯಿಂದಾಗಿ ಕಣ್ಬಿಡಕ್ಕಾಗ್ತಾ ಇರಲಿಲ್ಲ, ಅದಕ್ಕೆ ಕರ್ಚಿಪ್ ತೊಗೊಂಬರೋಣ ಅಂತ ಹೋಗಿದ್ದೆ. ಸರಿ, ಹಾಗಾದರೆ ಹೋಮನ ಮುಂದುವರ್ಸೋಣವಾ? ಆಗ್ಲಿ ಬಾಬಾ, ಬನ್ನಿ. ಇವನು ಯಾಕೆ ಹೀಗೆ ಮಧ್ಯದಲ್ಲಿ ಬಂದ? ಇವನು ಇಲ್ಲಿಗೆ ಬಂದಿರೋದಕ್ಕೂ ಆ ಹೊಳಪು ನನ್ನ ಕಣ್ಣಿಗೆ ಬೀಳೋದಕ್ಕೂ ಸಂಬಂಧ ಇದೆಯಾ? ಇವನು ಏನೋ ಮುಚ್ಚಿಡ್ತಿದ್ದಾನೆ, ಏನೋ ಗುಟ್ಟಿದೆ ಇವನ ಹತ್ರ. ವಿಷ್ಣು, ಈ ಭೈರವನ ಹತ್ರ ಜಾಸ್ತಿ ದಿನ ಏನನ್ನು ಬಚ್ಚಿಡೋಕ್ಕಾಗಲ್ಲ. ಆ ಪಾಪಿಗಳು ಇವತ್ತು ನಾಗಮಣಿ ಶಕ್ತಿನ ತಮ್ಮ ಉದ್ದೇಶಕ್ಕೆ ಬಳಸ್ಕೋತಾರೆ. ಬಿಡಬಾರ್ದು ಆ ದುಷ್ಟರನ್ನ. 3 ಹಾದಿ ಇದೆ. ಈ 3 ದಾರಿಲಿ ಯಾವ ದಾರಿ ನನಗೆ ನಾಗಮಣಿನ ಕೊಡಿಸುತ್ತೆ? ಯಾವ ದಾರಿಲಿ ಹೋಗ್ಲಿ? ಭಗವಂತ, ಯಾವ ಕಡೆ ಹೋದ್ರೆ ಶತ್ರುಗಳ ಮನೆ ಇದೆ ತೋರ್ಸು ನನಗೆ. ನಾನು ನಾಗಮಣಿನ ತಂದು ನನ್ನ ತಾಯಿನ ಉಳಿಸ್ಕೋಬೇಕು. ಈ ಮಹಾಲಯ ಅಮಾವಾಸ್ಯೆಯಲ್ಲಿ ಮಾತ್ರ ನಾಗಮಣಿಯಿಂದ ನನ್ನ ತಾಯಿನ ಉಳಿಸ್ಕೊಳ್ಳೋಕೆ ಸಾಧ್ಯ. ಇವತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದು ವರ್ಷ ಕಾಯ್ಬೇಕು. ನಾಗಲೋಕದವರಾದ ನಮಗೆ ಈ ಅಮಾವಾಸ್ಯೆ ಬಹಳ ಶ್ರೇಷ್ಠವಾದದ್ದು. ನಾನು ಹೋಗ್ಬೇಕಾಗಿರೋ ಹಾದಿನ, ನಾನು ಗೆಲ್ಬೇಕಾಗಿರೋ ಹಾದಿನ ತೋರ್ಸು ಶಿವನೇ. ನನ್ನ ತಂದೆ ತಾಯಿ ನಿನ್ನ ಪೂಜಿಸಿದ್ದು ಸತ್ಯನೇ ಆಗಿದ್ರೆ ತೋರ್ಸು. ಅವ್ರು ಮಾಡಿದ ಪೂಜೆಗೆ ಫಲ ಕೊಡು. ದಾರಿನ ತೋರ್ಸು ಶಿವನೇ. ನಾಗಮಣಿನ ತಂದು ನಿನ್ನನ್ನು ಉಳಿಸ್ಕೋತೀನಮ್ಮ. ಇದೆ ನನ್ನ ಶತ್ರು ಮನೆ. ನೀನ್ ಪೂಜೆ ಮಾಡಿರೋ ಶಿವ ಪರಮಾತ್ಮ ನನಗೆ ತೋರಿಸಿರೋ ಮನೆ. ಏನೇ ಆಗಲಿ ನಮ್ಮ ನಾಗಮಣಿ ನಂದಾಗಬೇಕು. ಈ ರಾತ್ರಿ ಮುಗಿಯೋದ್ರೊಳಗೆ ನನ್ನ ತಾಯಿಗೆ ನಾಗಮಣಿ ಮೂಲಕ ಜೀವ ಕೊಡಿಸ್ಬೇಕು. ನಂಬಿರೋ ಪರಮಾತ್ಮ ತೋರಿಸಿರೋ ದಾರಿಲಿ ಬಂದಿದ್ದೀನಿ ಅಂದರೆ ಸೋಲಿಲ್ಲ ನನಗೆ. ದುಷ್ಟ ಸಂಹಾರ ಇವತ್ತಾಗಲೇಬೇಕು.